ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ, ಸೂರ್ಯ, ಶ್ರುತಿ, ರವಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೂರ್ಯ ರೋಹಿಣಿ ATM ಕಾರ್ಡ್ನ ಕಿತ್ಕೊಂಡಿರೋದನ್ನ ಎಲ್ಲರಿಗೂ ಹೇಳ್ತಾನೆ. ಆಗ ರವಿ, ಏನೋ ಸೂರ್ಯ, ಅಮ್ಮ ಈ ಥರ ಎಲ್ಲ ಮಾಡ್ತಾರೇನೋ ಅಂತ ಹೇಳ್ತಿರ್ತಾನೆ. ಸೂರ್ಯ ಹೇಳ್ತಾನೆ, ರವಿ, ಈ ವಿಷಯ ನಾವೇ ಮಾತಾಡ್ಕೊಂಡ್ರೆ ಸರಿ ಇರೋದಿಲ್ಲ. ಆ ಪೆಂಗಿಂಗೂ ಫೋನ್ ಮಾಡು, ಅವನಿಗೂ ವಿಷಯ ಹೇಳೋಣ ಅಂತ ಸೂರ್ಯ ಹೇಳ್ತಾನೆ. ಆಯಿತು ಅಂತ ರವಿ ಮನೋಜಿಗೆ ಫೋನ್ ಮಾಡ್ತಾನೆ. ಆಗ ಮನೋಜ, ಏನೋ ಮನೇಲೇ ಇದ್ಕೊಂಡು ನನಗೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ನಾವೆಲ್ಲ ಆಚೆ ಇದ್ದೀವಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಬಾರೋ ಅಂದಾಗ, ಏನೋ ವಿಷಯ ಹೇಳೋ ಅಂದಾಗ, ಅಲ್ಲ ಕಣೋ ನಾನು ಹೇಳ್ತಿದ್ದೀನಲ್ವಾ ಬಾ ಆಚೆಗೆ ಅಂತ ಹೇಳ್ತಾನೆ. ಸರಿ ಅಂತ ಮನೋಜು ಬರ್ತಾನೆ. ಮನೋಜ ಎಲ್ಲರೂ ನೋಡ್ಬಿಟ್ಟು, ಏನೋ ಎಲ್ಲರೂ ಇಲ್ಲಿ ಸೇರಿಬಿಟ್ಟಿದ್ದೀರಾ ಅಂತ ಮನೋಜ ಕೇಳ್ತಾನೆ. ರವಿ, ಸೂರ್ಯ ನೀನೇ ಹೇಳು ಅಂದಾಗ, ರವಿ ನಾನು ಹೇಳಿದ್ರೆ ಇವ್ನ ತಲೆಗೆಲ್ಲ ಹೋಗಲ್ಲ ಕಣೋ, ನೀನೇ ಹೇಳು ಅಂತ ಸೂರ್ಯ ಹೇಳ್ತಾನೆ. ರವಿ ಹೇಳ್ತಾನೆ, ಲೇ ಮನೋಜ, ರೋಹಿಣಿ ಅದಕ್ಕೆ ಕ್ರೆಡಿಟ್ ಕಾರ್ಡ್ನ ಅಮ್ಮ ಇಸ್ಕೊಂಡಿದ್ದಾರೆ ಕಣೋ ಅಂತ ರವಿ ಹೇಳ್ತಾನೆ. ಮನೋಜ, ಇಸ್ಕೊಂಡ್ಲಿ ಬಿಡು, ಅದನ್ನೇನೋ ನನಗೆ ಹೇಳ್ತಾ ಇದೆಯಾ ಅಂತ ಮನೋಜ ಕೇಳ್ತಾನೆ. ಸೂರ್ಯ, ಏನೋ ಇದು ಇಷ್ಟು ಅನ್ಯಾಯವಾಗಿ ಮಾತಾಡ್ತಾ ಇದೆಯಾ, ಪಾಲರಮ್ಮ ಕ್ರೆಡಿಟ್ ಕಾರ್ಡ್ನ ಸಕ್ಕರೆ ಇಸ್ಕೊಂಡಿದ್ದಾರೆ, ಅದಕ್ಕೆ ನೀನೇ ಹೋಗಿ ಮಾತಾಡಬೇಕಲ್ವೇನೋ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಮ್ಮ, ಬೇರೆಯವ್ರ ದುಡ್ಡಿಗೆ ಆಸೆ ಪಡಬೇಡ, ಅವಳ ಕ್ರೆಡಿಟ್ ಕಾರ್ಡ್ನ ಅವಳಿಗೆ ಕೊಟ್ಬಿಡು ಅಂತ ನೀನೇ ಅಲ್ವೇನೋ ಹೇಳಬೇಕು ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಇದೇನಿದು ದಿಢೀರಂತ ರೋಹಿಣಿ ಮೇಲೆ ಅಕ್ಕರೆ ಬಂದಂಗೆ ಮಾತಾಡ್ತಿದ್ದೀರಾ, ಏನು ಅವಳ ಪರವಾಗಿ ಮಾತಾಡ್ತಿದ್ದೀರಲ್ಲ ಅಂತ ಮನೋಜ ಕೇಳ್ತಾನೆ. ಪೆಂಗ್ಯ, ನಾನು ನ್ಯಾಯವಾದ ಕಡೆ ಮಾತಾಡ್ತಿದ್ದೀನಿ ಕಣೋ, ಆ ಪೌಡ್ರಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ ಬಂದ್ಬಿಟ್ಟು, ಸೂರ್ಯ ಹೇಳ್ತಾ ಇರೋದು ಕರೆಕ್ಟಾಗಿದೆ, ನಾವು ದುಡ್ದಿರೋದು ನಮ್ಮ ಹತ್ರನೇ ಇಟ್ಕೋಬೇಕು, ಅದು ನಮ್ಮ ರೈಟ್ಸು, ಆ ಕಾರ್ಡ್ನ ಅತ್ತೆ ಕಿತ್ಕೊಂಡಿದ್ದಾರೆ, ನೀವೇ ಹೋಗಿ ಮಾತಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ರವಿನು, ನಾನಾಗಿದ್ರು ಶ್ರುತಿ ಇಸ್ಕೊಂಡಿದ್ರೆ ನಾನು ಕೊಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ರವಿ ಹೇಳ್ತಾನೆ. ಮನೋಜ, ಫಸ್ಟು ಸಕ್ಕರೆ ಹತ್ರ ಮಾತಾಡು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಂತ ಮನೋಜ್ ಕೇಳಿದಾಗ, ಫಸ್ಟು ಆ ಕಾರ್ಡ್ನ ಪೌಡ್ರಮ್ಮಂಗೆ ವಾಪಸ್ ಕೊಡೋಕೆ ಹೇಳೋ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ, ಈ ಥರ ಎಲ್ಲ ತೊಗೊಳೋದು ಅನ್ಯಾಯ, ಏನಾದರೂ ಅರ್ಜೆಂಟ್ ಇದ್ದರೆ ದುಡ್ಡನ್ನ ಕೇಳಿ ಇಸ್ಕೋಬೇಕು, ಹಾಗಂತ ಈ ಥರ ಕ್ರೆಡಿಟ್ ಕಾರ್ಡೇ ಕಿತ್ಕೊಬಿಡೋದ, ಈ ಥರ ಮಾಡಬಾರ್ದು ತಪ್ಪು ಅಂತ ಸೂರ್ಯ ಹೇಳ್ತಾನೆ. ಒಳ್ಳೆದಕ್ಕೆ ಕಣೋ ಹೇಳ್ತಾ ಇರೋದು ಅಂತ ಎಲ್ಲರೂ ಹೇಳ್ಬೇಕಾದ್ರೆ, ಏನ್ರೋ ನೀವೆಲ್ಲ ನನ್ನ ನೋಡಿದ್ದಕ್ಕೆ ಏನೋ ಮಾಡ್ತಾ ಇದ್ದೀರಾ ಅಂತ ಮನೋಜ ಕೇಳ್ತಾನೆ. ನಾವು ಕೆಲಸ ಇಲ್ದಿರೋ ನಿನ್ನ ಕರೆದಿದ್ದೀವೇನೋ, ಅಮ್ಮ ಅದಕ್ಕೆ ಕ್ರೆಡಿಟ್ ಕಾರ್ಡ್ನ ಕಿತ್ಕೊಂಡಿದ್ದಾರೆ, ಇವಾಗ ನೀನೇ ಅಲ್ವೇನೋ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ರವಿ ಹೇಳ್ತಾನೆ. ಅಲ್ಲ, ಈಗಾಗಲೇ ಅತ್ತೆ ರೋಹಿಣಿನ ಆಚೆ ಹಾಕಿದ್ರು, ಅವಾಗ ನೀವೇ ತಾನೇ ಹೇಳಿದ್ದೀವಿ ವಿಷಯ ನನಗೆ ಗೊತ್ತಿತ್ತು ಅಂತ, ಇವಾಗ ನೀವು ತಾನೇ ಸಪೋರ್ಟ್ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ, ಸೋಂಪ ಪುಡಿ, ನನಗದ್ರಲ್ಲಿ ಒಂದು ಡೌಟ್ ಇದೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಏನೋ ನಿಂದು ಡೌಟು ಅಂತ ಕೇಳ್ತಾನೆ. ಮೀನಾರಿ, ಮುಗ್ದೋಗಿರೋ ವಿಷಯದ ಬಗ್ಗೆ ಇವಾಗ ಯಾಕೆ ಮಾತಾಡ್ತಿದ್ದೀರಾ, ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಮೀನಾ ಹೇಳ್ತಾಳೆ. ಸರಿ, ಎಲ್ಲ ಸುಮ್ಮನೆ ಇವಾಗ ಫಸ್ಟು ರೋಹಿಣಿ ಅದಕ್ಕೆ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂತ ರವಿ ಹೇಳ್ತಾನೆ. ಗೊತ್ತಿರೋ ಬಗ್ಗೆ ರೋಹಿಣಿ ಅದಕ್ಕೇನೋ ಕ್ಷಮೆ ಕೇಳಾಯಿತು, ಅಜ್ಜಿನೂ ಕೂಡ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಹೇಳಾಗಿದೆ, ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅದು ಹಾಗಲ್ಲ ಮೀನಾ, ಸಕ್ಕರೆನ ಮೆಚ್ಚೋಕ್ಕೆ ಇವನು ಈ ಥರ ಎಲ್ಲ ಮಾಡ್ತಾನೆ, ಪೌಡ್ರಮ್ಮ ಇವನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು, ಆ ಶೋರೂಮಿಗೆಲ್ಲ ಇಟ್ಟೋದಕ್ಕೆ ಪೌಡ್ರಮ್ಮನೇ ಕಾರಣ, ಮಾಡಿಲ್ಲ ಅಂದಿದ್ದರೆ ಇವನು ಪಾರ್ಕಲ್ಲಿ ಕೂತ್ಕೊಂಡು ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿರ್ಬೇಕಾಗಿತ್ತು. ನನ್ನ ಕೋಪ ಮಾಡ್ಕೊಂಡು, ಏನೋ ಹಾಗೆಲ್ಲ ಮಾತಾಡ್ತಿದ್ಯಾ, ನನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದೆಯಾ, ನನಗೂ ಟ್ಯಾಲೆಂಟ್ ಇದೆ ಕಣೋ ಅಂತ ಮನೋಜ ಹೇಳ್ತಾನೆ. ಸೂರ್ಯ, ಏನೋ ನಿನ್ನ ಟ್ಯಾಲೆಂಟ್ ಇದೆಯೋ ಎಲ್ಲಿ ತೋರಿಸಿ ನೋಡೋಣ ಅಂತ ಸೂರ್ಯ ಕೇಳ್ತಾನೆ. ಏನೋ ನೀವು ನನ್ನ ಕಿಂಡಲ್ ಮಾಡೋಕೆ ಕರೆದಿದ್ದೀರಾ, ನಾನು ಹೋಗ್ತೀನಿ ಕಣೋ ಅಂತ ಮನೋಜ ಹೋಗಬೇಕಾದ್ರೆ, ನಿಂತ್ಕೊಳ್ಳೋ ಇಲ್ಲಿ ಅಂತ ರವಿ ಓಡೋಗಿ ಹಿಡ್ಕೊತಾನೆ ಮನೋಜನ. ಸೂರ್ಯ, ಏನು ಮಾತಾಡಬೇಕು ಅದನ್ನು ಮಾತ್ರ ಮಾತಾಡೋ, ಬೇಡದೇ ಇರೋದಲ್ಲ ಯಾಕೋ ಮಾತಾಡ್ತಿದ್ದೆ ಅಂತ ರವಿ ಸೂರ್ಯಂಗೆ ಹೇಳ್ತಾನೆ. ಸೂರ್ಯ, ರವಿ ನಾನು ಅದೇ ಕಣೋ ಮಾತಾಡ್ತಾ ಇರೋದು, ಆದರೆ ಅವ್ನಿಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೋಗಿ ಸಕ್ಕರೆ ಹತ್ರ ಮಾತಾಡೋ ಅಂತ ಸೂರ್ಯ ಹೇಳಿದಾಗ, ಇದ್ರಲ್ಲಿ ನಾನೇನು ಮಾತಾಡೋದಿದೆ, ಅಮ್ಮ ಬೇಕು ಅಂತಲೇ ಇಸ್ಕೊಂಡಿದ್ದಾರೆ, ಇದ್ರಲ್ಲಿ ನಾನೇನು ಮಾತಾಡಬೇಕು, ನಾನೇನು ಮಾತಾಡೋಕ್ಕಾಗಲ್ಲ ಅಂತ ಮನೋಜ ಹೇಳ್ತಾನೆ. ಹೇಳ್ತಾನೆ, ಅದಕ್ಕೆ ಮೇಲೆ ಕೋಪಕ್ಕೆ ಅಮ್ಮ ಈ ಥರ ಮಾಡಿದ್ದಾರೆ, ಅಮ್ಮ ಮಾಡ್ತಿರೋದು ತಪ್ಪು ಅಂತ ರವಿ ಹೇಳ್ತಾನೆ. ಶ್ರುತಿ, ಒಂದು ಹೆಣ್ಣಿಗೆ ಶುದ್ಧ ಥರ ಆಗ್ಬಿಟ್ಟಿದೆ, ನಮ್ಮನೇಲಿ ಆಗ್ತಿರೋದು ಅದೇ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ಈ ಥರ ನಮ್ಮ ಸಕ್ಕರೆ ಅಂತ ಅತ್ತೆ ಸಿಕ್ಬಿಟ್ರೆ ಕಷ್ಟ, ಇವಾಗ ಪೌಡ್ರಮ್ಮಂಗೆ ಬೇರೆ ದುಡ್ಡಿಲ್ಲ ಅಂತ ಗೊತ್ತಾಗಿದೆ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಹೋಗಿ ಅಮ್ಮ ಹತ್ರ ಮಾತಾಡೋ ಅಂತ ರವಿ ಹೇಳಿದಾಗ, ನಾನು ಮಾತಾಡಿದ್ರೆ ಅವ್ರೇನು ಕೇಳ್ತಾರೇನೋ ಅಂತ ಮನೋಜ ಹೇಳ್ತಾನೆ. ಹೋಗಿ ಅಮ್ಮ ಹತ್ರ ಮಾತಾಡೋಣ ಅಂದಾಗ ಈ ಕಡೆ ಮೀನಾ ಹೇಳ್ತಾಳೆ, ನಾವು ಹೋಗಿ ಹೇಳಿದ್ರೆ ಅತ್ತೆ ಒಪ್ಕೊಳ್ಳಲ್ಲ, ನಾವು ಹೋಗಿ ಮಾವಾಗ ಹೇಳೋಣ, ಮಾವ ಹೇಳಿದ್ರೇ ಅತ್ತೆ ಕೇಳೋದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಕರೆಕ್ಟಾಗಿ ಹೇಳಿದೆ ಮೀನಾ, ನಾವು ಹೋಗಿ ಮಾತಾಡಿದ್ರೆ ಕೆಲಸ ಇಲ್ಲದೆ ಬಂದಿದ್ದೀರ ಅಂತ ಬೈತಾರೆ, ಇವಾಗ ಮನೋಜ ಹೋಗಿ ಅಪ್ಪ ಹತ್ರ ಮಾತಾಡೋಣ ಅಂತ ಸೂರ್ಯ ಹೇಳ್ತಾನೆ. ಮಾಡ್ತಾರಲ್ಲ ಅದು ತಪ್ಪು ಅಂತ ಸಕ್ಕರೆಗೆ ಹೇಳು, ಅರ್ಥ ಮಾಡಿಸು ಅಂತ ಸೂರ್ಯ ಹೇಳ್ತಿರ್ತಾನೆ.
ಮನೋಜ ಏನು ಮಾತಾಡಿದ್ರೆ ಸುಮ್ಮನೆ ಇರ್ತಾನೆ. ಆಗ ರವಿ ಏನು ಮಾತಾಡಿದ್ರೆ ಸುಮ್ಮನೆ ಇದ್ದೀನಿ ಸುಮ್ಮನೆ ಇದೆಯಾ ಅಂತ ಕೇಳಿದಾಗ ಮನೋಜ ಹೇಳ್ತಾನೆ, ನನಗೆ ಗೊತ್ತಿತ್ತು ಕಣೋ, ನೀವೆಲ್ಲ ಹಿಂಗೆ ಮಾತಾಡ್ಕೊಂಡಿರ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಮನೋಜ ಹೇಳ್ತಾನೆ. ಅಮ್ಮನ ಮುಂದೆ ಶತ್ರುವಾಗಿ ಮಾಡಬೇಕು, ನೀವೆಲ್ಲ ಒಳ್ಳೆಯರಾಗಬೇಕು, ಅದೇ ತಾನೇ ನಿಮ್ಮ ಪ್ಲ್ಯಾನ್ ಎಲ್ಲ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಕೇಳಿದ್ರೇನೋ ಹುಡುಗುಣ ಸುಟ್ಟರು ಹೋಗಲ್ಲ, ಅಷ್ಟೊತ್ತಿಂದ ನಾವು ಹೇಳಿದ್ದು ನೋಡು ಅವನೇನೆಲ್ಲ ಮಾತಾಡಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ರವಿ ರೋಹಿಣಿ ಅತ್ತಿಗೆ ಬಗ್ಗೆ ನಾವು ಪಾಪ ಅಂದ್ಕೊಂಡು ನಿನ್ನ ಹತ್ರ ಮಾತಾಡಿದ್ರೆ ನೀನೇನು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿ ಮನೋಜಂಗೆ ಬೈತಾನೆ. ಮನೋಜ, ನೀವೇನು ಅದಕ್ಕೇನು ಮಾತಾಡೋ ಅವಶ್ಯಕತೆ ಇಲ್ಲ, ಅಮ್ಮ ಕಾಡಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಅರ್ಥ ಇದ್ದೇ ಇರುತ್ತೆ ಅಂತ ಮನೋಜ ಹೇಳ್ತಾನೆ. ಅಕ್ಕ ಶ್ರುತಿ, ಸ್ವಲ್ಪ ನೀವು ರೋಹಿಣಿ ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ವ ಅಂತ ಹೇಳ್ತಾಳೆ. ರವಿ, ಸರಿ ನೀನೇನು ಅಂದ್ಕೊಂಡಿದ್ಯಾ ಹೇಳು ಅಂದಾಗ, ನೋಡೋ ನಾನು ಈ ವಿಷಯದ ಬಗ್ಗೆ ಅಮ್ಮ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಕೋಪ ಮಾಡಿಕೊಂಡು, ಓದಿರೋ ಮುಟ್ಟಾಳ, ನನ್ನ ಕಣ್ಮುಂದೆ ನಿಂತ್ಕೊಬೇಡ ಕಣಿನು, ಫಸ್ಟ್ ನಿನ್ನ ಕಳಿಸ್ಕೊಳ್ಳೋ ನೀನು ಅಂತ ಸೂರ್ಯ ಮನೋಜಂಗೆ ಬೈತಾನೆ. ಮನೋಜ ಹೋಗ್ತಾ ಇರ್ತಾನೆ, ಮತ್ತೆ ತಿರುಗಿ ನೋಡಿದಾಗ ಈ ಕಡೆ ಸೂರ್ಯ, ಏನು ಹೋಗ್ತದಂತ ತಿರುಗಿ ನೋಡ್ತೀಯಾ, ನೀನೇನಾರು ಇಲ್ಲಿಂದ ಹೋಗಿಲ್ಲ ಅಂದರೆ ಏನಾರು ಎತ್ತಾಕೊಂಡು ಹೊಡೆದ್ಬಿಡ್ತೀನಿ ಕಣೋ ನಿನಗೆ ಅಂತ ಸೂರ್ಯ ಬೈತಾನೆ. ಇಟ್ಕೆ ತೊಗೊಂಡು ಹೊಡೆಯೋಕ್ಕೆ ಹೋಗಿದ ತಕ್ಷಣ ಮನೋಜ ನೋಡ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ರವಿ, ಸೂರ್ಯ ಏನೋ ಮಾತಾಡ್ದೆ ಬಾರೋ ಇಲ್ಲಿ ಅಂತ ರವಿ ಸೂರ್ಯನ ಕರೀತಾನೆ. ಸೂರ್ಯ, ನಾನು ಆವಾಗಲೇ ಹೇಳಿದ್ನಲ್ಲ ಇವನು ಕರೆದು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ, ಅದೇ ಥರ ಮಾಡಿಬಿಟ್ನಲ್ಲ ಇವನು ಅಂತ ಸೂರ್ಯ ಹೇಳ್ತಾನೆ. ರವಿ, ನಿಮ್ಮ ಅಣ್ಣನ ಅಡಾಪ್ಟ್ ಮಾಡ್ಕೊಂಡಿದ್ದ ಅಥವಾ ನಿಮ್ಮ ಜೊತೆಗೆ ಹುಟ್ಟಿದ್ದ ಅಂತ ಶ್ರುತಿ ಕೇಳ್ತಾಳೆ. ರವಿ, ಶ್ರುತಿ ನೀನು ಯಾಕೆ ಆ ಥರ ಕೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ. ನಿಮ್ಮದು ಮತ್ತು ಸೂರ್ಯ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಅದು ಹೋಲಿಕೆ ಬರುತ್ತೆ, ಅದೇ ಮನೋಜ್ ಅವ್ರ ಕ್ಯಾರೆಕ್ಟರಲ್ಲಿ ಒಂದು ಸ್ವಲ್ಪನೂ ಹೋಲಿಕೆನೇ ಬರಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ. ಏನು ಮಾಡೋದು ಶ್ರುತಿ, ಅವನು ಫಸ್ಟಿಂದನೂ ಅಮ್ಮನ ಮಗ, ಅಮ್ಮ ಏನು ಹೇಳ್ತಾರೆ ಅದನ್ನೇ ಮಾಡೋದು ಅಂತ ರವಿ ಹೇಳ್ತಾನೆ. ನಾವು ಇವ್ನ ಬುದ್ಧಿ ಗೊತ್ತಿದ್ರು ನಾವು ಹೇಳಿದ್ವಲ್ಲ, ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಸೂರ್ಯ ಹೇಳಿದಾಗ, ನಾವೇ ಹೇಳಿದ್ದೀವಿ, ಏನಾದರೂ ಮಾಡ್ಕೊಂಡ್ರಿ ಬಿಡೋ ಅಂತ ಅಂದ್ಬಿಟ್ಟು ಶ್ರುತಿ ರವಿ, ನಾವು ಲೇಟ್ ಆಯಿತು ನಾವು ಮಲ್ಕೋಬೇಕು ಅಂತ ಅವರು ಹೋಗ್ತಾರೆ. ಸೂರ್ಯ, ಅಲ್ಲ ಇಷ್ಟೊರ್ಗೂ ಇವ್ರ ಜೊತೆ ಮಾತಾಡಿದ್ರೆ ಟೈಮ್ ವೇಸ್ಟ್ ಅಂತ ಅನ್ಕೋತಿರ್ತಾನೆ. ಆಗ ಮೀನಾ, ರೀ ಅತ್ತೆನೂ ಬಂದು ನನ್ನ ಹತ್ರ ಕಾರ್ಡ್ ಕೇಳಿದ್ರೆ ನಾನು ಏನು ಮಾಡಲಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಕೊಡಲ್ಲ ಅಂತ ಹೇಳು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಅವರು ಸುಳ್ಳೆಲ್ಲ ಹೇಳಿ ಸಕ್ಕರೆ ಕೆಲಸ ಸರಿಯಾಗಿ ಸಿಗಾಕೊಂಡಿದ್ದಾಳೆ, ಅದಕ್ಕೆ ಸಕ್ಕರೆ ಕೇಳಿದ ತಕ್ಷಣ ಕೊಟ್ಟಿರೋದು ಕಾರಣ, ಇಲ್ಲಾಂದರೆ ಸುಮ್ಮನೆ ಕೊಟ್ಬಿಡ್ತಾ ಇದ್ಲ ಈ ಪೌಡ್ರು ಅಂತ ಸೂರ್ಯ ಹೇಳ್ತಾನೆ. ಮತ್ತು ಯಾವಾಗ ಹೇಗೆ ನಡ್ಕೋತಾರೆ ಅಂತ ಒಂದೂ ಗೊತ್ತಾಗಲ್ಲ, ನನ್ನ ಹತ್ರನೂ ಕಾರ್ಡ್ ಕೇಳಿಬಿಟ್ರೆ ಏನು ಮಾಡಲಿ ಅಂತ ನಾನು ಗೊತ್ತಾಗ್ತಾಯಿಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ಆ ಥರ ಮಾಡಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ, ಒಂದು ಸೊಸೆನ ಬಿಟ್ಬಿಡ್ತಾರೆ, ನಿನ್ನ ಪೌಡ್ರಮ್ಮನ್ನು ಬಿಡೋದಿಲ್ಲ, ಯಾಕಂದರೆ ಆ ಸೋಂಪ ಪುಡಿ ಹತ್ರ ಬಾಯಿ ಕೊಟ್ಟು ಗೆಲ್ಲಕ್ಕಾಗಲ್ವಲ್ಲ, ಅದಕ್ಕೆ ಸೋಂಪ ಪುಡಿನ ಬಿಟ್ಬಿಡೋದು ಅಂತ ಸೂರ್ಯ ಹೇಳ್ತಾನೆ. ಅಂದರೆ ಒಂದು ಕೆಲಸ ಮಾಡು ಮೀನಾ, ನೀನೇ ಕಾರ್ಡ್ ಕೊಟ್ಬಿಡು ಅಂತ ಸೂರ್ಯ ಹೇಳಿದಾಗ, ಏನು ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹೌದು, ಎಲ್ಲರೂ ಮುಂದೆ ನಾನು ಕಾರ್ಡ್ ಕೇಳ್ತೀನಿ, ಅವಾಗ ನೀನೇ ತಂದು ಕೊಟ್ಬಿಡು ಅಂತ ಸೂರ್ಯ ಹೇಳಿದಾಗ, ಏನು ಹೇಳ್ತಿದ್ದೀರಾ ಅಂತ ಮತ್ತೆ ಮೀನಾ ಕೇಳ್ತಾಳೆ. ಸೂರ್ಯ, ನನಗೊಂದು ಐಡಿಯಾ ಬಂದಿದೆ ಮೀನಾ, ನೀನು ಕಾರ್ಡ್ ಕೊಡು ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ಬೆಳಗಾಗುತ್ತೆ, ರಂಗನಾಥ್ ಮತ್ತು ಶಾಂತಿ ಕೂತ್ಕೊಂಡಿರ್ತಾರೆ. ಆಗ ಸೂರ್ಯ ಬಂದ್ಬಿಟ್ಟು ಮೀನಾ ಅಂತ ಕೂಗ್ತಿರ್ತಾನೆ. ಮೀನಾ, ಯಾಕ್ರಿ ಹಂಗೆ ಹೋಗ್ತಿದ್ದೀರಾ, ಟಿಫನ್ ಎಲ್ಲ ರೆಡಿಯಾಗಿದೆ ಇರಿ ಅಂತ ಮೀನಾ ಹೇಳ್ತಾಳೆ. ನೀನು ATM ಕಾರ್ಡ್ ತೊಗೋಬಾ ಅಂತ ಕೇಳಿದಾಗ ಮೀನಾ ಯಾಕ್ರಿ ಅಂತ ಕೇಳ್ತಾಳೆ. ಅಲ್ಲ ಮೀನಾ, ಕಾರ್ಡ್ ತೊಗೊಬಂದರೆ ನೀನು ಕಾರಣ ಎಲ್ಲ ಕೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಸರಿ ಅಂತ ಮೀನಾ ಕಾರಣ ತಂದು ಸೂರ್ಯನ ಕೈಗೆ ಕೊಡ್ತಾಳೆ. ಸೂರ್ಯ, ನನ್ನ ಕೈಗೆ ಕೊಡ್ತಿದ್ದೆ, ಸಕ್ಕರೆ ಕೈ ಕೊಡು ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥರು, ನೀನೇ ಅಲ್ವೇನೋ ತೊಗೊಂಬ ಅಂತ ಹೇಳಿದ್ದು, ಅದಕ್ಕೆ ಅವಳು ನಿನ್ನ ಕೈಗೆ ತೊಗೊಂಬಂದು ಕೊಡ್ತಾಳೆ ಅಂತ ರಂಗನಾಥರು ಹೇಳ್ತಾರೆ. ಸೂರ್ಯ ಸಕ್ಕರೆ ಕೈ ಕೊಡು ಅಂದಾಗ ಈ ಕಡೆ ಶಾಂತಿ, ಏನಪ್ಪ ಹಿಂಗೆ ಹೇಳ್ತಿದ್ದಾನೆ ಅಂತ ತಲೆ ಎಲ್ಲ ಕೆಟ್ಟೋಗುತ್ತೆ. ಆಗ ಮೀನಾ, ನಾನು ಯಾಕ್ರಿ ಕೊಡಬೇಕು ಅಂದಾಗ, ಫಸ್ಟು ಸಕ್ಕರೆ ಕೈ ಕಾರ್ಡ್ ಕೊಡು ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಯಾಕೋ ಅವಳು ಶಾಂತಿ ಕೈ ಕೊಡಬೇಕು ಅಂದಾಗ, ಅಪ್ಪ ನಿಂಗಿನ್ನೂ ವಿಷಯ ಗೊತ್ತಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಏನೋ ಅದು ಅಂದಾಗ, ಅಪ್ಪ ಈ ಮನೇಲಿ ಎಲ್ಲ ಸೊಸೈಟಿರು ಏನೇನು ಸಂಪಾದನೆ ಮಾಡ್ತಿರೋ ಅದೆಲ್ಲ ಸಕ್ಕರೆ ಹಿಡಿತದಲ್ಲಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಸೂರ್ಯನ ನೋಡಿಕೊಂಡು ತಲೆ ತೆಗೆಸ್ಕೊಂಡು ಕೂತಿರ್ತಾಳೆ. ಆಗ ರಂಗನಾಥ್ ಅವರು ಏನಪ್ಪ ಹೇಳ್ತಿದ್ದೆ ಅಂದಾಗ, ನಮ್ಮಲ್ಲಿ ಇದೆಯಲ್ಲ ಸಕ್ಕರೆ ಕೆಲೆ ಇರೋದಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಏನೋ ಹೇಳ್ತಿದ್ದೆ, ಸುತ್ತಿ ಬೆಳೆಸಿ ಏನೋ ಹೇಳುತ್ತೆ, ಅದು ನೇರವಾಗಿ ಹೇಳೋ ಅಂದಾಗ, ಪೌಡ್ರು ಕ್ರೆಡಿಟ್ ಕಾರ್ಡೆಲ್ಲ ಸಕ್ಕರೆ ಕೈಲೇ ಇದೆಯಪ್ಪ ಅಂತ ಹೇಳ್ತಾನೆ. ಅಪ್ಪ ಅವಳ ಕಾರ್ಡು ಇವಳ ಹತ್ರ ಹೆಂಗೆ ಬಂತು ಅಂದಾಗ, ಅದಕ್ಕೇನು ಕೈ ಕಾಲಿದೆಯಪ್ಪ, ಸಕ್ಕರೆನೇ ಇಸ್ಕೊಂಡಿರೋದು ಪೌಡ್ರ್ ಮಾತ್ರ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವರು ಶಾಂತಿ ಹತ್ರ ಬಂದು, ಏನೇ ಶಾಂತಿ, ಸೂರ್ಯ ಹೇಳ್ತಾರೆ ನಿಜನಾ, ರೋಹಿಣಿ ಕಾರ್ಡ್ ನಿನ್ನ ಹತ್ರ ಇದೆ ಅಂತ ಕೇಳ್ತಾರೆ. ಆಗ ಶಾಂತಿ, ಹೌದು ನಾನೇ ಇಸ್ಕೊಂಡೆ ಅಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ಅವರು ಬೈತಾರೆ, ಅವ್ರು ಕಷ್ಟಪಟ್ಟು ದುಡ್ತಾರೆ ದುಡ್ಡನ್ನು ನೀನು ಯಾಕೆ ಇಸ್ಕೊಂಡಿದ್ಯಾ ಅಂತ ಬೈತಾರೆ.
ತಪ್ಪೇನಿದೆ ಅಂತ ಶಾಂತಿ ಹೇಳಿದಾಗ, ಅಲ್ಲ ಕಣೆ, ನೀನು ಖರ್ಚಿಗಂತ ತಿಂಗಳು ತಿಂಗಳು ಅವ್ರ ಹತ್ರ ದುಡ್ಡು ಇಸ್ಕೊತೀಯ, ಅದು ತಪ್ಪು ಅಂತ ನಾನು ಯಾವಾಗಾದರೂ ಹೇಳಿದ್ದೀನ ನಿನಗೆ? ಅದೆಲ್ಲ ಸರಿ, ಹಾಗಂತ ಅವ್ರದ್ದು ಏನು ಸಂಪಾದನೆ ಇದೆ ಅದೆಲ್ಲ ನೀನೇ ಇಸಿಟ್ಕೊಂಡ್ರೆ ಅದು ತಪ್ಪಲ್ವೇನೆ ಅಂತ ರಂಗನಾಥವರು ಬೈತಾರೆ. ಯಾವಾಗಲೂ ನಿಮ್ಮಪ್ಪ ಮನೆ ನಮ್ಮಪ್ಪ ಮನೆ ಅಂತ ಹೇಳ್ತಿದ್ದೆ, ಅದಕ್ಕೂ ನಾನೇನು ಮಾತಾಡಿಲ್ಲ. ಈ ಥರ ಎಲ್ಲ ಕಾರ್ಡ್ ಇಸ್ಕೊಳ್ಳೋದು, ನೀನು ಹಿಡ್ತದಲ್ಲಿ ಇಟ್ಕೊಳ್ಳೋದೆಲ್ಲ ತಪ್ಪು ಕಣೆ, ಫಸ್ಟು ಅವ್ರ ಕಾರ್ಡನ್ನ ಕೊಟ್ಬಿಡು ಅಂತ ರಂಗನಾಥವರು ಶಾಂತಿಗೆ ಬೈತಾರೆ. ಅತ್ತೆದಿರು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಅತ್ತೆದಿರು ಕೇಳಬಾರ್ದು, ಇದು ದೊಡ್ಡ ತಪ್ಪು ಅಂತ ಸೂರ್ಯ ಹೇಳಿದಾಗ, ಈ ಕಡೆ ಮನೋಜ ಬಂದ್ಬಿಟ್ಟು, ಏನೋ ದೊಡ್ಡ ತಪ್ಪು ಅಂತಿದ್ಯಾ, ದೊಡ್ಡ ಲಾಯರ್ ಥರ ಮಾತಾಡ್ತಿದ್ಯಾರ ಅಂತ ಮನೋಜ ಹೇಳ್ತಾನೆ. ನಿನಗಿದು ತಪ್ಪು ಅಂತ ಅನ್ನಿಸ್ತಾ ಇಲ್ವನೋ ರವಿ, ನೀನು ಹೇಳೋ ನಿನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವ ಅಂತ ಸೂರ್ಯ ಕೇಳ್ತಾನೆ. ಆಗ ರವಿ ಹೇಳ್ತಾನೆ, ಅವರೇ ಕೊಟ್ಟರೆ ತಪ್ಪಾಗಲ್ಲ, ಬಲವಂತವಾಗಿ ತೊಗೊಂಡ್ರೆ ಅದು ತಪ್ಪು ಅಂತ ರವಿ ಹೇಳ್ತಾನೆ. ಒಂದು ವೇಳೆ ಹೋಗಿ ಅತ್ತೆ ಕಾಟ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪೊಲೀಸವರು ಫೈಲ್ ರಿಜಿಸ್ಟರ್ ಮಾಡ್ತಾರೆ ಅಂತ ರವಿ ಹೇಳ್ತಾನೆ. ಅಷ್ಟು ತಿನ್ನೋದು ತಪ್ಪು, ನಮ್ಮನೇಲಿ ಕೂಡ ನಾನು ಕಾರ್ಡ್ ಕೂಡ ಯಾವತ್ತೂ ಕೇಳಿಲ್ಲ ನಮ್ಮಮ್ಮ, ಕೇಳಿದ್ರು ನಾನು ಕೊಡ್ತಾರಿಲ್ಲ, ಯಾಕಂದರೆ ಅದು ನಾನು ಸಂಪಾದನೆ ಮಾಡಿರೋದು ಅಂತ ಶ್ರುತಿ ಹೇಳ್ತಾಳೆ. ನಾನು ಕರೆಕ್ಟಾಗಿ ಹೇಳಿದೆ ಶ್ರುತಿ, ತಿಂಗಳು ಅತ್ತೆಯವ್ರಿಗೆ ರೋಹಿಣಿಯವರು ದುಡ್ಡು ಕೊಡ್ತಿದ್ದಾರೆ, ಆದರೂ ಅತ್ತೆಯವರು ಕಾರ್ಡ್ ಯಾಕೆ ಇಸ್ಕೊಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ. ವಿಷಯ ನಿಂಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ನಾನು ಮೀನ ಹತ್ರ ಕಾರ್ಡ್ ಕೊಡು ಅಂತ ಹೇಳಿದ್ದು ಅಂದಾಗ, ಈ ಕಡೆ ರಂಗನಾಥರು ಕೋಪ ಮಾಡಿಕೊಂಡು, ಶಾಂತಿ, ನನಗೆ ಗೊತ್ತಿಲ್ಲದೆ ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ ನೀನು, ಬೊಗಳೆ ಅಂತ ಬೈತಾರೆ. ರಂಗನಾಥರು ಆ ಹುಡುಗಿ ಕರೆದು ಫಸ್ಟ್ ಕಾರ್ಡ್ ಕೊಡು ಅಂದಾಗ ರೋಹಿಣಿ ಬಂದ್ಬಿಟ್ಟು, ಮಾವ ಅತ್ತೆ ಕಾರ್ಡ್ ಇಸ್ಕೊಂಡಿದ್ದಲ್ಲಿ ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಕಾರ್ಡ್ ಅವ್ರ ಹತ್ರ ಇರಲಿ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಮುಂದೆ ನಾನು ಏನೇ ಸಂಪಾದನೆ ಮಾಡಿದ್ರು ಅತ್ತೆ ಕೈಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಏನೇ ಸಂಪಾದನೆ ಮಾಡಿದ್ರು ಅತ್ತೆ ಕೈಗೆ ನಾನು ಕೊಡೋದು, ಇಲ್ಲಿ ನನಗೋಸ್ಕರ ಆಗಲಿ ಯಾರೂ ಈ ಥರ ಎಲ್ಲ ಮಾತಾಡೋದು ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಶಾಂತಿ, ಇವಾಗ ಪಂಚಾಯತಿ ಎಲ್ಲ ಮುಗೀತಲ್ವಾ, ನಿಮ್ಮ ಕೆಲಸ ಮಾಡ್ಕೊ ಹೋಗಿ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಕೋಪ ಮಾಡ್ಕೊಂಡು, ಮೀನಾ ನನ್ನ ಮುಖಕ್ಕೆ ಸರಿಯಾಗಿ ಉಗಿ ಅಂತ ಹೇಳ್ತಾನೆ. ಮೀನಾ, ಯಾಕೆ ನೀವು ಹತ್ತಿರ ಸುಮ್ಮನೆ ಇರಿ ಅಂದಾಗ, ಹೌದು ಮೀನಾ, ಸುಮ್ಮನೆ ಇರ್ದಿರ ನಾನು ಇದೆಲ್ಲ ಮಾಡಿದೆ, ನನ್ನ ಮುಖಕ್ಕೆ ನಾನೇ ಉಗಿಬೇಕು, ನಾನೇ ಹೊಡ್ಕೋಬೇಕು ನನ್ನ ಚಪ್ಪಲಿ ತೊಗೊಂಡು ಅಂತ ಸೂರ್ಯ ಬೈತಿರ್ತಾನೆ. ಇವ್ರು ಅನ್ಯಾಯ ಆಗ್ತಿದೆ, ತಡೆಯೋಣ ಅಂತ ಬಂದೆ ಅಂತ ಸೂರ್ಯ ಹೇಳಿದಾಗ, ಓ ದೊಡ್ಡ ಹೀರೋ ಇವನು, ಅನ್ಯಾಯ ಆಗ್ತದೆ ತಡೆಯೋಕ್ಕೆ ಬರೋಕ್ಕಂತ ಮನೋಜ ಹೇಳ್ತಾನೆ. ಸೂರ್ಯ ಪೌಡ್ರ್ ಹತ್ರ ಬಂದ್ಬಿಟ್ಟು, ಅಮ್ಮ ತಾಯಿ ದೊಡ್ಡ ನಮಸ್ಕಾರ ನಿನಗೆ ಅಂತ ಹೇಳಬೇಕಾದ್ರೆ ರಂಗನಾಥರು ನೋಡ್ತಾ ಇರ್ತಾರೆ. ನೀನು ಚಪ್ಪಲಿ ಕಿತ್ತೋದಂಗೆ ಹೊಡಿ ನನಗೆ ಅಂತ ಹೇಳ್ತಾನೆ. ಈ ಕಡೆ ರವಿ ಹತ್ರ ಬಂದ್ಬಿಟ್ಟು, ಅದೇನೋ ಬೈತಲ್ಲ, ನೀನಾದರೂ ಹೊಡಿಯೋ ನನಗೆ ಅಂತ ಹೇಳ್ತಿರ್ತಾನೆ. ಸೋಫಾ ಪಿಡಿದೇನೋ ಇಂಗ್ಲೀಷಲ್ಲಿ ಹೇಳ್ತಿಲ್ಲ, ಅದಾದರೂ ಬೈ ನನಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಕ್ಕ ರಂಗನಾಥರು, ಇಲ್ಲಿ ಸೂರ್ಯ ನೀನು ಮಾಡಿದ್ದು ಕರೆಕ್ಟಾಗಿದೆ ಕಣೋ, ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರೆ ನೀನೇನು ಮಾಡೋಕ್ಕಾಗುತ್ತೆ, ನೀನು ಸುಮ್ಮನೆ ಇರು ಅಂತ ರಂಗನಾಥವ್ರು ಹೇಳ್ತಾರೆ. ಮಾವ ಕಾರ್ಡ್ ವಾಪಸ್ ಕೊಡಲಿ ನಾವು ಹೇಳಿದ್ರೆ ನಮಗೆ ಉಲ್ಟಾ ಹೊಡೆದ್ಬಿಟ್ರಲ್ಲ ಇವರು ಅಂತ ಮೀನಾ ಹೇಳ್ತಾಳೆ. ಪಾಪ ಪಾರ್ಲರಮ್ಮ ಕಾರ್ಡ್ ಇಸ್ಕೊಂಡಿದ್ದಾರೆ, ವಾಪಸ್ ಇಸ್ಕೊಳ್ಳೋಣ ಅಂದರೆ ನಮಗೆ ರಿವರ್ಸಾಗಿ ಮಾತಾಡ್ಬಿಟ್ರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಸೂರ್ಯ, ಈ ವಿಷಯನ ಎಲ್ಲಿಯೂ ಹೇಳ್ಬೇಡಮ್ಮ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥರು, ನಾನು ಹೇಳಿದ್ನಲ್ಪ ಕಾರ್ಡ್ ಕೊಟ್ಬಿಡು ಅಂದರೆ ಆ ಹುಡುಗಿ ಹಂಗ ಮಾತಾಡ್ಬಿಡೋದು ಅಂತ ರಂಗನಾಥವ್ರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.